Welcome to Kannada Spardha Guru YouTube channel. Important one-liners of October 2025. ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಜೀವಗೋಳ ಮೀಸಲು ತಾಣಕ್ಕೆ ಸೇರಿದ ಭಾರತದ ತಾಣ ಯಾವುದು? ಹಿಮಾಲಯನ್ ಶೀತ ಮರುಭೂಮಿ. ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಯಾರಿಗೆ ನೀಡಲು ರಾಜ್ಯ ಸಚಿವ ಸಂಪುಟ ತೀರ್ಮಾನಗೊಂಡಿದೆ? ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ನಟಿ ಬಿ ಸರೋಜಾ ದೇವಿ. ದೇಶದಲ್ಲಿಯೇ ಮೊದಲ ಬಾರಿಗೆ ಏಕೀಕೃತ ಭೂ ಸ್ವಾಧೀನ ವ್ಯವಸ್ಥೆ ಮಾದರಿ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಜಾರಿ ಮಾಡಿದ ರಾಜ್ಯ ಕರ್ನಾಟಕ. ಭಾರತದ 15ನೇ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. 80ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಎಲ್ಲಿ ನಡೆಯಿತು? ನ್ಯೂಯಾರ್ಕ್. ವಲಸೆ ವಿರೋಧಿ ಹೋರಾಟ ಅಂಗವಾಗಿ ಆಪರೇಷನ್ ರೈಸ್ ಎಲ್ಲಿ ಪ್ರಾರಂಭಿಸಲಾಗಿದೆ? ಬ್ರಿಟನ್. ಟಿ20 ಏಷ್ಯಾ ಕಪ್ ಗೆದ್ದ ದೇಶ ಭಾರತ. ನೇಪಾಳದ ಮೊದಲ ಮಹಿಳಾ ಪ್ರಧಾನಿ ಸುಶೀಲಾ ಕಾರ್ಕಿ. ಭಾರತದ ಮೊದಲ ಸಮಗ್ರ ಆಂಕಾಲಜಿ ಸಂಶೋಧನಾ ಮತ್ತು ಆರೈಕೆ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಗೋವಾ. ಸಾಗರ್ ಮಾತಾ ಸ್ನೇಹ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ನೇಪಾಳ ಮತ್ತು ಚೀನಾ. ಇತ್ತೀಚೆಗೆ ಭಾರತದ ಮೊದಲ ಸೂಪರ್ ಸೋನಿಕ್ ಫೈಟರ್ ನಿವೃತ್ತಿ ಹೊಂದಿದೆ. ಅದರ ಹೆಸರು MiG-21. ಭಾರತದ ಅತಿ ದೊಡ್ಡ ಕ್ರೂಸ್ ಟರ್ಮಿನಲ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಮುಂಬೈ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್. BSF ನಿಂದ ದೇಶದ ಮೊದಲ ಡ್ರೋನ್ ಯುದ್ಧ ಶಾಲೆ ಎಲ್ಲಿ ಸ್ಥಾಪಿಸಲಾಗಿದೆ? ಮಧ್ಯಪ್ರದೇಶದ ತೆಕಾನ್ಪುರ್. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಅಂದ್ರೆ 12ನೇ ಆವೃತ್ತಿ ಎಲ್ಲಿ ಜರುಗಲಿದೆ? ನವದೆಹಲಿ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಎಲ್ಲಿ ಜರುಗಲಿದೆ? ಜಪಾನಿನ ಟೋಕಿಯೋ. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಆತಿಥ್ಯ ವಹಿಸುತ್ತಿರುವ ದೇಶ ಭಾರತ. ಭಾರತದ ಮೊದಲ ಬಿದಿರು ಆಧಾರಿತ ಎಥೆನಾಲ್ ಸ್ಥಾವರ ಅಸ್ಸಾಂನ ಗೋಲಾಘಾಟ್ ಜಿಲ್ಲೆ. ಇತ್ತೀಚೆಗೆ ರಾಜ್ಯ ಸರ್ಕಾರಿ ನೌಕರರು ಅವರ ಕುಟುಂಬದ ಅವಲಂಬಿತರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ ನೀಡಲಿರುವ ಕರ್ನಾಟಕದ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ. ವಿಶ್ವ ದರ್ಜೆಯ ನೀಲಿ ಬಂದರು ನಿರ್ಮಾಣ ಯೋಜನೆಯನ್ನು ಭಾರತ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ. ಇತ್ತೀಚೆಗೆ ಕರ್ನಾಟಕದ ಯಾವ ಬೀಚ್ ನಲ್ಲಿ ಜೈವಿಕ ನೀಲಿಮಾ ಬೆಳಕು ಗೋಚರವಾಗಿದೆ? ಕೂಡ್ಲೆ ಬೀಚ್, ಗೋಕರ್ಣ. ವಿಶ್ವದಲ್ಲೇ ಮೊದಲ ಬಾರಿಗೆ ಕರಡಿಗೆ ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಇದು ಯಾವ ಒಂದು ದೇಶದಲ್ಲಿ ನಡೆದ ಪ್ರಕರಣವಾಗಿದೆ? ಭಾರತ ದೇಶದಲ್ಲಿ. ವಶೀಕರಣ ಎಂಬ ಕರಡಿಗೆ ಮೊದಲ ಬಾರಿಗೆ ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಲ್ಲಾಸ್ ಕ್ಯಾಟ್ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಅರುಣಾಚಲ್ ಪ್ರದೇಶ್. 2025ರ ಮೈಸೂರು ದಸರಾ ಉತ್ಸವ ಉದ್ಘಾಟನೆ ಮಾಡಿದವರು ಬಾನು ಮುಸ್ತಾಕ್. ಉನ್ಮೇಷ ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವ 3ನೇ ಆವೃತ್ತಿ ಜರುಗಿದ ಸ್ಥಳ ಪಾಟ್ನಾ. ಯಾವ ದೇಶದ ಸರ್ಕಾರದ ವಿರುದ್ಧ ಟ್ರಿಲಿಯನ್ ಪೆಸೋ ಮಾರ್ಚ್ ಎಂಬ ಪ್ರತಿಭಟನೆ ನಡೆಯಿತು? ಫಿಲಿಪೈನ್ಸ್.